ಹಣ ಬರಬೇಕು, ಆದರೆ ಉಳಿಯಬೇಕು ಕೂಡ. ಐಶ್ವರ್ಯ, ಸಮೃದ್ಧಿ, ಶಾಂತಿ ಇವುಗಳಿಗಾಗಿ ನಾವು ಎಲ್ಲರೂ ಪ್ರಾರ್ಥಿಸುತ್ತೇವೆ. ಆದರೆ ಲಕ್ಷ್ಮೀದೇವಿ ನೆಲೆಸಲು ಮನೆಯಲ್ಲಿರುವ ಕೆಲವು ಸರಳ ನಿಯಮಗಳನ್ನು ಪಾಲಿಸಬೇಕು. ಇವು 7 ಪ್ರಮುಖ ನಿಯಮಗಳು. ಮನೆ ಸದಾ ಸ್ವಚ್ಛವಾಗಿರಲಿ. ಲಕ್ಷ್ಮೀದೇವಿಗೆ ಸ್ವಚ್ಛತೆ ತುಂಬ ಇಷ್ಟ. ಬೆಳಿಗ್ಗೆ ಬಾಗಿಲು, ಅಂಗಳ, ಅಡುಗೆ ಮನೆ ಸ್ವಚ್ಛ ಇರಬೇಕು. ಕಸ ತುಂಬಿದ ಮನೆ ಐಶ್ವರ್ಯ ದೂರ ಹೋಗುತ್ತದೆ ಎಂದು ನಂಬಿಕೆ. ಸಂಜೆ ಸಮಯದಲ್ಲಿ ದೀಪ ಹಚ್ಚಿ. ಸೂರ್ಯಾಸ್ತ ನಂತರ ಮನೆ ಕತ್ತಲಾಗಿ ಇರಬಾರದು. ಒಂದು ತುಪ್ಪದ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಜಪಿಸಿ. ಪರ್ಸ್ ಮತ್ತು ಹಣವನ್ನು ಗೌರವದಿಂದ ಇಡಿ. ಹಣವನ್ನು ನೆಲಕ್ಕೆ ಹಾಕಬೇಡಿ. ಹಳೆಯ ಹರಿದ ಪರ್ಸ್ ಬಳಸಬೇಡಿ. ಹಣ ಇಡುವ ಸ್ಥಳ ಸ್ವಚ್ಛವಾಗಿರಲಿ. ಅಡುಗೆ ಮನೆ ಶುದ್ಧವಾಗಿರಲಿ. ಅನ್ನಪೂರ್ಣೆ ದೇವಿಯ ಆಶೀರ್ವಾದ ಇಲ್ಲದೆ ಲಕ್ಷ್ಮಿ ನೆಲೆಸುವುದಿಲ್ಲ. ರಾತ್ರಿ ಪಾತ್ರೆಗಳನ್ನು ತೊಳೆಯದೆ ಬಿಟ್ಟರೆ ದಾರಿದ್ರ್ಯ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಶುಕ್ರವಾರ ವಿಶೇಷ ಪೂಜೆ ಮಾಡಿ. ಶುಕ್ರವಾರ ಲಕ್ಷ್ಮೀ ದೇವಿಯ ದಿನ. ಬಿಳಿ ಅಥವಾ ಕೆಂಪು ಹೂವಿನಿಂದ ಪೂಜೆ ಮಾಡಿ. ಸಕ್ಕರೆ ಅಥವಾ ಪಾಯಸ ನೈವೇದ್ಯ ಇಡಿ. ಒಡೆದ ವಸ್ತುಗಳನ್ನು ಮನೆಗೆ ಇಡಬೇಡಿ. ಒಡೆದ ಕನ್ನಡಿಗಳು, ಗಂಟೆಗಳು, ಹಾಳಾದ ವಸ್ತುಗಳು ಇವು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ದಾನ ಮಾಡುವ ಅಭ್ಯಾಸ ಬೆಳೆಸಿ. ಹಣವನ್ನು ಹಂಚಿದರೆ ಮಾತ್ರ ಅದು ಹೆಚ್ಚುತ್ತದೆ. ಬಡವರಿಗೆ ಅನ್ನದಾನ, ಉಡುಪು ದಾನ ಮಾಡಿ. ದೇವಿಯ ಕಟಾಕ್ಷ ಸದಾ ಇರುತ್ತದೆ. ಲಕ್ಷ್ಮಿ ಕೇವಲ ಹಣ ಮಾತ್ರವಲ್ಲ, ಆರೋಗ್ಯ, ಸಂತೋಷ, ಶಾಂತಿ ಇವೆಲ್ಲವೂ ಲಕ್ಷ್ಮಿಯ ರೂಪವೇ. ನಿಮಗೆ ಇಂತಹ ಧಾರ್ಮಿಕ ಮಾಹಿತಿಗಳು ಇಷ್ಟವಾದರೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ.